ಸೂತಕದ ಮನೆಯಲ್ಲಿ ರಾಜಕೀಯ ಮಾಡಲು ಹೊರಟ ಕಿಡಿಗೇಡಿಗಳು, ಕಣ್ಣೀರಿನ ಮಧ್ಯೆ ಮಾನವೀಯತೆ ತೋರಿದ ಸಚಿವರು. ಭಟ್ಕಳ ಕರಾಳ ದುರಂತದ ನಡುವೆ ರಾಜಕೀಯ ಘೋಷಣೆಗಳ ಕಹಿಯುಂಡು ನೋವಿನ ಮಡಿಲಿನಲ್ಲಿದ್ದ ಜನರಿಗೆ ಧೈರ್ಯ ತುಂಬಿದ ಮಂಕಾಳ ವೈದ್ಯ. ಭಟ್ಕಳ ತಾಲೂಕು ನಿನ್ನೆ ಕಂಡ ದುರಂತ ದೃಶ್ಯ ಇಡೀ ಕರಾವಳಿಗರ ಮನಸ್ಸನ್ನು ಕದಡಿ ಹಾಕಿದೆ. ಒಂದು ಘಟನೆಯಲ್ಲಿ 11 ಅಮೂಲ್ಯ ಜೀವಗಳು ಕಳೆದು ಹೋಗಿದ್ದು, ಭಟ್ಕಳಿಗರ ಮನೆಗಳಲ್ಲಿಯೂ ಕಣ್ಣೀರು ಮತ್ತು ಸೂತಕದ ಛಾಯೆ ಆವರಿಸಿತ್ತು. ಹಲವಾರು ಕುಟುಂಬಗಳು ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ನೋವಿನಲ್ಲಿ ಮುಳುಗಿ ಹೋಗಿದ್ದರೆ, ಇನ್ನು ಕೆಲವರು ನಾಪತ್ತೆಯಾಗಿರುವವರ ಬಗ್ಗೆ ಹುಡುಕಾಟ ಕಾರ್ಯ ಮುಂದುವರಿಸಿದ್ದರು. ಇಡೀ ತಾಲೂಕೆ ದುಃಖದ ಮೌನದಲ್ಲಿ ಮುಳುಗಿದ್ದ ಕ್ಷಣವಾಗಿತ್ತು ಅದು. ಆದರೆ ಭಟ್ಕಳದಲ್ಲಿ ಕೆಲವು ಕಿಡಿಗೇಡಿಗಳು ತಮ್ಮ ರಾಜಕೀಯ ಲಾಭವನ್ನು ಇದೇ ಸಂದರ್ಭದಲ್ಲಿ ಪಡೆದುಕೊಳ್ಳಲು ಹೊರಟಿದ್ದು ತುಂಬಾ ಖೇದಕರ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಘಟನೆಯ ಸುದ್ದಿ ತಿಳಿದ ತಕ್ಷಣ ಬೆಂಗಳೂರಿನಲ್ಲಿ ಮಹತ್ವದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಚಿವ ಮಂಕಾಳ ವೈದ್ಯರು ಸಭೆಯನ್ನು ಮಧ್ಯದಲ್ಲೇ ತೊರೆದು ತುರ್ತಾಗಿ ಭಟ್ಕಳದತ್ತ ಪ್ರಯಾಣ ಬೆಳೆಸಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಮೃತರ ಕುಟುಂಬಗಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡಿದರು. ಆಸ್ಪತ್ರೆಯ ಪ್ರತಿಯೊಂದು ಕೊಠಡಿಗಳಿಗೂ ತೆರಳಿ ವೈದ್ಯರು ಮಾತನಾಡಿದರು. ಚಿಕಿತ್ಸೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಮೃತದೇಹಗಳನ್ನು ವೀಕ್ಷಿಸಿದ ವೇಳೆ ಸಚಿವರ ಮನಸ್ಸಿನ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ದುಃಖದಿಂದ ಕಂಗಾಲಾಗಿದ್ದ ಕುಟುಂಬಗಳ ಬಳಿ ನಿಂತು ಸಾಂತ್ವನ ಹೇಳಿದ ಅವರು, ಇಂಥ ಘಟನೆ ಮತ್ತೆ ನಡೆಯಬಾರದು, ಸರ್ಕಾರದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಗಾಯಾಳುಗಳ ಚಿಕಿತ್ಸೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸುವುದಾಗಿ ಕೂಡ ತಿಳಿಸಿದ್ದಾರೆ. ಆದರೆ ಈ ದುಃಖದ ವಾತಾವರಣದ ಮಧ್ಯೆ ಕೆಲವು ರಾಜಕೀಯ ಕಹಿ ದೃಶ್ಯಗಳು ಕಂಡುಬಂತು. ಆಸ್ಪತ್ರೆಯ ಬಳಿ ಸೇರಿದ್ದ ಕೆಲವು ಸಚಿವರ ವಿರೋಧಿ ಗುಂಪುಗಳು ಮುರಿನಕಟ್ಟೆ ವಿಚಾರಕ್ಕೆ ರಾಜಕೀಯ ಬಣ್ಣ ಹಚ್ಚಲು ಯತ್ನಿಸಿದರೆಂಬ ಆರೋಪ ಕೇಳಿಬಂದಿದೆ. ಘಟನೆಯ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಾ ಸಚಿವರನ್ನು ಸುತ್ತುವರಿದ ಕೆಲವರು ಅಲ್ಲೇ ಘೋಷಣೆ ಕೂಗಲು ಆರಂಭಿಸಿದರು. ಈ ವೇಳೆ ಈಗಾಗಲೇ ದುರ್ಘಟನೆಯ ನೋವಿನಲ್ಲಿ ಮುಳುಗಿದ್ದ ಸಚಿವ ಮಂಕಾಳ ವೈದ್ಯ ಶಾಂತವಾಗಿ ಪ್ರತಿಕ್ರಿಯಿಸಿ, ಈಗ ಮೃತರ ಕುಟುಂಬಗಳ ನೋವೇ ಮುಖ್ಯ, ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ನಾಳೆ ಮಾತನಾಡುತ್ತೇನೆ, ತಪ್ಪಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿ ಮುಂದಿನ ಕಾರ್ಯಗಳತ್ತ ಗಮನ ಹರಿಸಿದರು. ಆದರೂ ಅಲ್ಲಿದ್ದ ಕೆಲವು ವಿರೋಧಿಗಳು ಮಾನವೀಯತೆಯನ್ನು ಮರೆತು ಆಸ್ಪತ್ರೆಯಂಥ ಸೂತಕದ ವಾತಾವರಣದಲ್ಲೇ ಸಚಿವರ ವಿರುದ್ಧ ಘೋಷಣೆ ಕೂಗಿದ್ದ ದೃಶ್ಯ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಯಿತು. ಮೃತ ದೇಹಗಳ ಮುಂದೆ ನಿಂತು ರಾಜಕೀಯ ಆರೋಪ ನಡೆಸಿದ ಘಟನೆಯ ಬಗ್ಗೆ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ತಮ್ಮ ಕುಟುಂಬದವರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಮುಳುಗಿದ್ದ ಜನರು, ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಬದುಕುಳಿದವರ ಚಿಕಿತ್ಸೆಗೆ ಹೋರಾಡುತ್ತಿದ್ದ ವೈದ್ಯರು. ಇಂತಹ ಸಂದರ್ಭದಲ್ಲಿ ರಾಜಕೀಯ ಘೋಷಣೆಗಳನ್ನು ಕೂಗಿರುವುದು ಮಾನವೀಯ ಮೌಲ್ಯಗಳಿಗೆ ಧಕ್ಕೆ ತಂದಂತಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ದುಃಖದ ಈ ಕ್ಷಣದಲ್ಲಿ ರಾಜಕೀಯಕ್ಕಿಂತ ಮಾನವೀಯತೆ ಮುಖ್ಯ ಎಂಬ ಸಂದೇಶವನ್ನು ಸಚಿವ ಮಂಕಾಳ ವೈದ್ಯರ ನಡೆ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಭಟ್ಕಳ ಕಂಡ ಈ ಕರಾಳ ದಿನದ ನೋವು ಇನ್ನೂ ಜನರ ಮನಸ್ಸಿನಲ್ಲಿ ಮಾಸದಿದ್ದರೂ ಮೃತರ ಕುಟುಂಬಗಳಿಗೆ ಧೈರ್ಯ ತುಂಬಲು ಮತ್ತು ಗಾಯಾಳುಗಳಿಗೆ ನೆರವಿಗೆ ಸರ್ಕಾರ ನಿಂತಿದೆ ಎಂಬ ಭರವಸೆ ಜನರಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನು ತಂದಿಟ್ಟಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.